ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೌದು, ನಮ್ಮ ಮಗ ಭೂಲೋಕದಲ್ಲಿ ಕಾಮಧೇನು ಕಲ್ಪವೃಕ್ಷವಾಗಿ ನೆಲೆಗೊಳ್ಳಲಿದ್ದಾನೆ. ಅದಕ್ಕೆ ಯಾರೇ ಅಡ್ಡಿ ಮಾಡಿದರೂ ನಾವು ಅದಕ್ಕೆ ಅವಕಾಶ ಮಾಡಿಕೊಡಬಾರದು. ಈಗ ಸರಸ್ವತಿಯ ವ್ರತವನ್ನು ಪೂರ್ಣಗೊಳಿಸಿ ಅವರಿಗೆ ಶಕ್ತಿ ತುಂಬಬೇಕಾಗಿದೆ. ಬನ್ನಿ, ನಾವೇ ಮುತ್ತೈದೆಯರಾಗಿ ಹೋಗಿ ಅವರ ವ್ರತವನ್ನು ಪೂರ್ಣಗೊಳಿಸೋಣ. ಛೆ, ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಪೂಜೆ ಮುಗಿಸಿ ಎಲ್ಲಾರು ಸುಮ್ಮನೆ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನಮ್ಮನೇಲಿ ವ್ರತ ನಿಲ್ಲೋದಾ? ಶ್ರೀಹರಿ, ಲೇ ಕಮಲ, ಮುತ್ತೈದೆಯರನ್ನ ಕರೆಯೋದಕ್ಕೆ ನೀನೇ ಅಲ್ವೇನೆ ಹೋಗಿದ್ದಿದ್ದು? ಹೌದು ಸೀತಕ್ಕ, ನಾನೇ ಹೋಗಿದ್ದು. ನನ್ ಜೊತೆ ರಾಧಕ್ಕನು ಬಂದಿದ್ರು. ಮನೆ ಕೆಲ್ಸ ಮಾಡ್ಕೊಂಡಿರ್ತೀನಿ ಅಂತ ಬಂದೋಳನ್ನ ಮನೆ ಯಜಮಾನಿ ತರ ಕರ್ಕೊಂಡು ಹೋಗಿದ್ಯೇನೆ ನೀನು? ಮುತ್ತೈದೆಯರು ಯಾವ ಸಮಯಕ್ಕೆ ಬರ್ಬೇಕು ಅಂತ ಸರಿಯಾಗಿ ಹೇಳಿದ್ಯೋ ಇಲ್ವೋ? ನಿನ್ನೆ ಕಣೆ ಕೇಳ್ತಾ ಇರೋದು, ಮಾತಾಡುವ. ಅದು ರಾಧಕ್ಕ, ನಿನ್ ಬಸ್ರಿ ಹೆಂಗ್ಸು ಎಲ್ಲ ಕಡೆ ಓಡಾಡೋದ್ ಬೇಡ ಅಂತ ಹೇಳಿ ನಾನೇ ಕರ್ದ್ ಬರ್ತೀನಿ ಅಂತ ಹೇಳಿದ್ರು. ಬಸರಿ ಹೆಂಗ್ಸು 2 ಹೆಜ್ಜೆ ಓಡಾಡಿದ್ರೆ ಹೊಟ್ಟೆಯಲ್ಲಿರೋ ಮಗುನು ಆರೋಗ್ಯವಾಗಿರುತ್ತೆ. ಹೆರಿಗೆನೂ ಸುಲಭವಾಗಿ ಆಗುತ್ತೆ. ಅಷ್ಟೂ ಅರಿವಿಲ್ವೇನೆ ನಿನಗೆ? ಕಮಲ, ಏನೇ ಆಗ್ಲಿ ನೀನೇ ಹೋಗಿ ಖುದ್ದಾಗಿ ಕರಿಬೇಕಾಗಿತ್ತು. ಲೇ ಕೋಪಿ, ಮಗು ನಮ್ಮ ಮನೆಗೆ ಬಂದ ಮೇಲೆ ಮೊದಲನೇ ಬಾರಿ ವ್ರತ ಮಾಡ್ತಿದ್ದಾಳೆ. ಅವಳ ಮುಖ ನೋಡೆ ಹೇಗೆ ಬಾಡು ಹೋಗಿದೆ. ನೀವು ಮಾಡ್ತಿರೋದು ನನಗೆ ಸ್ವಲ್ಪನೂ ಹಿಡಿಸ್ತಿಲ್ಲ. ಅಲ್ಲ ಕಣೆ, ಎಲ್ಲಾ ವಿಷಯಕ್ಕೂ ಆ ರಾಧನ್ ಯಾಕೆ ಮುಂದೆ ಬಿಡ್ತೀರಾ ನೀವು? ಈ ಮನೆ ಶಾಸ್ತ್ರ ಸಂಪ್ರದಾಯ ಅವಳಿಗೇನ್ ಗೊತ್ತು ಅಂತೀನಿ. ಅಡಿಗೆ ಕೆಲ್ಸ, ಮನೆ ಕೆಲ್ಸಕ್ಕೆ ಬಿಟ್ಟು ಬೇರೆ ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ ಅವಳು. ಅವಳನ್ನ ಎಲ್ಲದಕ್ಕೂ ಮೂಗು ತೋರ್ಸೋದಕ್ ಬಿಡ್ತೀರಪ್ಪ. ಸೀತಕ್ಕ, ಈಗ ಕೂಗಾಡಿ ಏನು ಪ್ರಯೋಜನ ಇಲ್ಲ. ಸ್ವಲ್ಪ ಹೊತ್ತು ಬರ್ತಾಳೆ, ಕಾದ್ ನೋಡೋಣ. ಸುಮ್ಮನೆ ಕೂಗಾಡ್ತಿದ್ರೆ ಏನು ಪ್ರಯೋಜನ ಇಲ್ಲ. ನಾನೇ ಹೋಗಿ ಏನಾದ್ರು ಕರೆದು ಬರಲಾ? ಯಾರನ್ನೂ ಹೋಗಿ ಕರೆದು ಬರೋದಲ್ಲ ಮಾಧವಣ್ಣ, ಕನಿಷ್ಠ 3 ಜನ ಮುತ್ತೈದೆಯರು ಬರಬೇಕು. ಈಗ ಹೋಗಿ ಕರೆದ್ರು ಅವ್ರು ಬರೋದ್ರೊಳಗೆ ಸಮಯ ಮೀರ್ ಹೋಗಿರತ್ತೆ. ಪೂಜೆ ಮುಗಿದು ಇಷ್ಟು ಹೊತ್ತಾಯ್ತು, ಇನ್ನು ಒಬ್ಬ ಮುತ್ತೈದೇನು ಬರ್ಲೇ ಇಲ್ಲ. ಮುತ್ತೈದೇರಿಗೆ ಬಾಗಿನ ಕೊಡದೆ ವ್ರತ ಮುಗಿಯೋದಿಲ್ಲ. ವ್ರತ ಮುಗಿದೆ ಉಪವಾಸ ಬಿಡೋ ಹಾಗಿಲ್ಲ. ಪಾಪ, ಬೆಳಗ್ಗೆಯಿಂದ 1 ಹನಿ ನೀರು ಕುಡ್ದಿಲ್ಲ. ಎಷ್ಟೊತ್ತು ಅಂತ ಉಪವಾಸ ಮಾಡ್ತಾಳೆ. ಉಳ್ಳೂರ್ ಮನೆ ಹುಡುಗಿ, ಹೊಟ್ಟೆ ಕಟ್ಟಿ ಅಭ್ಯಾಸನೂ ಇಲ್ಲ ಪಾಪ. ಅದೇನ್ ಶ್ರೀಮಂತರ ಮನೆ ಹುಡುಗಿನೋ ಬಿಡಿ ಗೋಪಕ್ಕ. ಮದ್ವೆ ಆದ್ಮೇಲೆ ಮಾಡ್ತಿರೋ ಮೊದಲನೇ ವ್ರತಕ್ಕೆ 4-5 ಜನ ಮುತ್ತೈದೆಯರು ಬರ್ಲಿಲ್ಲ ಅಂತಂದ್ರೆ ಏನ್ ಪಾಪನೋ ಏನೋ. ತಿಮ್ಮ ನಮ್ಮನೆ ಪಟ್ರು ಕಾರ್ಯ ಅಂದ್ರೆ ಜನ ನಾ ಮುಂದು ತಾ ಮುಂದು ಅಂತ ಓಡ್ ಬರ್ತಾ ಇದ್ರು. ತಪ್ತಿಲಿ ಬಿಡಿ, ಈಕೆ ಕಾಲ್ಗುಣನೇ ಸರಿ ಇಲ್ಲ. ಅಂತ ನಾನ್ ಹೇಳ್ತಾ ಇಲ್ಲ, ಜನ ಮಾತಾಡ್ಕೊಂತ ಇದ್ರು. ಛೆ, ಏನ್ ಮಾತು ಅಂತ ಆಡ್ತಿದಾರ ಅದಕ್ಕ? ಮದ್ವೆ ಆಗ್ಬೇಕಾದ್ರೆ 108 ವಿಘ್ನ. ಅಪ್ಪ ಒಪ್ಪಿದ್ರೆ ಅಮ್ಮ ಒಪ್ಲಿಲ್ಲ, ಅಮ್ಮ ಒಪ್ಪಿದ್ರೆ ಅಪ್ಪ ಒಪ್ಲಿಲ್ಲ. ಕಡೆಗೆ ಎಲ್ರು ಒಪ್ಪದ್ಮೇಲೆ ಸೇರ್ಗಟ್ಲೆ ಚಿನ್ನನೂ ಕಳ್ವಾಯ್ತು. ಮದ್ವೆ ಆದ್ಮೇಲಾದ್ರೂ ನೆರವಾಗಿದ್ಯೆ? ಅವತ್ತೊಂದ್ ಚೂರು ಹೆಚ್ಚು ಕಮ್ಮಿ ಆಗಿದ್ರೆ ದರೋಡೆಕೋರು ನಿಮ್ ಮಗನ್ ಪ್ರಾಣನೇ ತೆಗ್ದಿರೋರು. ಅದ್ಯಾರೋ ಸ್ಮಶಾನ ಕಾಯಲ್ ಬಂದ್ ಜೀವ ಉಳಿಸ್ದ. ಇವತ್ ನೋಡಿದ್ರೆ ಒಬ್ಬ ಸುಮಂಗ್ಲಿನೂ ಬರ್ಲಿಲ್ಲ. ಇದು ಕಾಲ್ಗುಣ ಅಲ್ದೆ ಇನ್ನೇನು?
ರಾಧಕ್ಕ, ನಿಮ್ಮ ಮಾತು ತುಂಬಾ ದಾರಿ ತಪ್ತಾ ಇದೆ. ನಾನ್ ಮಾತಾಡ್ತಿಲ್ಲಪ್ಪ, ಜನ ಮಾತಾಡ್ಕೊಂತ ಇದಾರೆ. ಇದ್ದಿದ್ದ ಹಾಗೆ ಹೇಳಿದ್ರೆ ಎದ್ ಬಂದು ಎದೆಗೋದ್ರಂತೆ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತ ಕೇಳಿದಕ್ಕೆ ಅವರು ನಂಗೆ ಹೀಗೆ ಹೇಳಿದ್ದು. ಈಗ ನಿಮ್ಮ ಅತ್ತೆನೂ ಈ ಮನೆ ಸೊಸೆನೆ, ಅವ್ರ ಬಗ್ಗೆ ಯಾರಾದ್ರೂ ಮಾತಾಡ್ಕೊಂತಿದ್ದಾರಾ? ಬಡವ್ರ ಮನೆ ಹೆಣ್ಮಗಳಾದ್ರು ಬಂದ್ ಮನೆಗೆ ಅದೃಷ್ಟ ಲಕ್ಷ್ಮಿ ಆಗಿಲ್ವೇ? ಏನೋಪ್ಪ, ಈ ಮನೆ ಅನ್ನದ ಋಣ ಇದೆಯಲ್ಲ, ಅದಕ್ಕೆ ಜನ ಮಾತಾಡಿದನ್ನೆಲ್ಲ ಕೇಳಿಸ್ಕೊಂಡ್ಬಂದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಮುತ್ತೈದವ್ರು ಬರ್ಲಿಲ್ಲ ಅಂದ್ರೆ ವ್ರತ ಪೂರ್ತಿ ಆಗಲ್ಲ. ವ್ರತ ಪೂರ್ತಿ ಆಗ್ಲಿಲ್ಲ ಅಂದ್ರೆ ಉಪವಾಸ ಇರ್ಬೇಕಾಗುತ್ತೆ. ಉಪವಾಸನೇ ಇರ್ತಾರೋ ಅಥವಾ ಶಾಸ್ತ್ರದ ವಿರುದ್ಧವಾಗಿ ಮುಂಡು ತೇಗ್ತಾರೋ ಅವ್ರಿಗೆ ಬಿಟ್ಟಿದ್ದು. ಇದನ್ನೆಲ್ಲ ಜನ ಮಾತಾಡ್ಕೊಂತಿದ್ರಪ್ಪ. ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ ಅಂತ ಕೇಳಿದ್ರೆ, ಕಂಡವ್ರ ಮನೆ ಉಸಾಬ್ರಿ ನಮ್ಗೆ ಯಾಕೆ ಅಂತ ಹೊರಟೇ ಹೋದ್ರು. ಸರಸ್ವತಿ,